ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನವರಾತ್ರಿ 5ನೇ ದಿನ ಆಗಿರೋದ್ರಿಂದ ಸ್ಕಂದ ಮಾತಾ ದೇವಿಗೆ ಪೂಜೆ ಮಾಡ್ತಾರೆ. ಸೊ ಹಾಗಾಗಿ ನಾನು ಕೂಡ ಗ್ರೀನ್ ಕಲರ್ ಸ್ಯಾರಿ ಹಾಕ್ಕೊಂಡು ಪಾಪಗೂ ಕೂಡ ಡ್ರೆಸ್ ಮಾಡಿಕೊಂಡು ಕ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಏನೇ ಹಾಕ್ಕೊಂಡ್ರು ಅದ್ರ ಮೇಲೆ ಒಂದು ಕಣ್ಣು ಬಿದ್ದಿರುತ್ತೆ. ಸೊ ಹೊಸ ಸರ ಹಾಕ್ಕೊಂಡಿದ್ದೆ ಅಂದ್ಬಿಟ್ಟು ಅದನ್ನ ಎತ್ಕೊಂಡು ಬಾಯಿಗೆ ಇಟ್ಕೋತಿದ್ದೆ. ಸೊ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ. ಇವತ್ತಂತೂ ದೇವ್ರ ದರ್ಶನ ಎಷ್ಟು ಚೆನ್ನಾಗಾಯಿತು ಗೊತ್ತಾ. ತುಂಬ ಜನರ ಮಧ್ಯೆ ಕೂಡ ದರ್ಶನ ತುಂಬಾ ಚೆನ್ನಾಗಾಯಿತು. ಸೊ ಪ್ರಸಾದಕ್ಕೆ ಅಂತ ಬಂದು ನಿಂತ್ಕೊಂಡ್ರೆ ಆಂಜನೇಯನ ಬಾಲಕಿನ ಉದ್ದ ಇತ್ತು. ಇನ್ನೇನು ಮಾಡೋದು, ನಿಂತ್ಕೊಂಡು ಪ್ರಸಾದ ತಿನ್ಕೊಂಡು ಮತ್ತೆ ದೇವ್ರ ದರ್ಶನ ಮಾಡಬೇಕು ಅಂತ ತುಂಬಾನೇ ಆಸೆ ಆಗ್ತಿತ್ತು. ಅಷ್ಟು ಚೆನ್ನಾಗಿತ್ತು ಇವತ್ತು ದೇವ್ರ ಅಲಂಕಾರ. ಮತ್ತೆ ದರ್ಶನಕ್ಕೆ ಅಂತ ಹೋದ್ವಿ. ಅಲ್ಲಿ ಮತ್ತೆ ಪಾಪ ಕಿತಾಪತಿ ಮಾಡ್ತಿದ್ದ, ಅಲ್ಲಿ ಡೆಕೋರೇಷನ್ಗೆಲ್ಲ ಹೂವು ಇಟ್ಟಿರೋದನ್ನೆಲ್ಲ ಕಿತ್ತಾಕ್ತಿದ್ದ. ದೀಪದ ಬೆಳಕಲ್ಲಿ ದೇವ್ರಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಸೀದಾ ಮನೆ ಕಡೆ ಬಂದ್ವಿ. ಅಲ್ಲಿ ಬಂದು ನೋಡಿದ್ರೆ ಪಾಪು ತಾಚಿ ಮಾಡೋದು ಹೆಂಗೆ ತೋರಿಸು ಪಾಪು ಅಂತ ಅಂದರೆ ಎಷ್ಟು ಚೆನ್ನಾಗಿ ಮಲ್ಕೊಂಡು ತೋರಿಸ್ತಿದ್ದ. ಸೊ ನವರಾತ್ರಿ 5ನೇ ದಿನನ ಈ ಥರ ಕಂಪ್ಲೀಟ್ ಮಾಡಿದೆ.